ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಪೆಟ್ರೋಲ್, ಮತ್ತೊಂದು ಕಡೆ ಸಿಲಿಂಡರ್ಗಾಗಿ ಪರದಾಟ. ಬಳ್ಳಾರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಅನ್ನ ತಗೊಳ್ಳಕ್ಕೆ ಫುಲ್ ಕ್ಯೂ. ಬೆಳಗ್ಗೆಯಿಂದಲೇ ರಶ್. ಬೆಳಗ್ಗೆಯಿಂದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಗ್ರಾಹಕರು. ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಲಿಂಡರ್ ಸಿಕ್ಕರೆ ಸಾಕು ಅನ್ನೋಂತಹ ಪರಿಸ್ಥಿತಿಗೆ ಹೋಗಿದ್ದಾರೆ ಗ್ರಾಹಕರು. ಒಂದು ಕಡೆ ಪೆಟ್ರೋಲ್ ಡೀಸೆಲ್ಗೆ ರೇಟ್ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ಸಿಲಿಂಡರ್ಗಾಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಬಿಸಿಲಲ್ಲಿ ನಿಂತ್ಕೊಳ್ತೀನಿ ಬೆಳಗಿಂದ ಸಂಜೆ ಅಂದ್ರೂ ಕೂಡ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಇದು ಪರಿಸ್ಥಿತಿ ಸದ್ಯಕ್ಕಿರೋದು. ಬೆಳಗ್ಗೆಯಿಂದ ಕೂಡ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಈ ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ. ಅನಗತ್ಯವಾಗಿ ಜನರ ತಲೆಗೆ ಇಲ್ದೆಲ್ಲ ಇರೋ ಸುಳ್ಳು ಹೇಳ್ಬಿಡ್ತಾರೆ. ಈ ಪೀಕ್ಲಾಟಕ್ಕೆ ಸಿಗಾಕೊಳ್ತಾರೆ ಜನ. ಅಯ್ಯೋ ಸಿಗಲ್ವೇನೋ ಅಂತ 20-30 ಸಿಲಿಂಡರ್ ಒಂದೊಂದು ಗ್ಯಾಸ್ ಏಜೆನ್ಸಿಯಲ್ಲಿ ದಿನಕ್ಕೆ ಬುಕ್ ಆಗ್ತಾ ಇದ್ರೆ ಮಿನಿಮಮ್. ನಾನು ಹೇಳ್ತಾ ಇರೋದು ಕಡಿಮೆ. ಇವಾಗ ಅದು 200-300ಕ್ಕೆ ಹೋಗಿದೆಯಂತ. ಅಂದರೆ ಎಷ್ಟು ಪಟ್ಟು ಲೆಕ್ಕ ಹಾಕಲಿ. 20-30 200-300 ಹಾಗೆ ದಿನಂಪ್ರತಿ ಅದನ್ನು ಜಾಸ್ತಿ ಬುಕ್ಕಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಇದ್ದಾರೆ. ಸರ್ವರ್ ಬ್ಯುಸಿ ಅನ್ನತ್ತೆ. ಆಮೇಲೆ ಈಗ ನಮ್ಮ ದಿನಗಳು ಬೇರೆ ಜಾಸ್ತಿ ಮಾಡಿದ್ದಾರೆ. ಮುಂಚೆ ಎಲ್ಲ 15 ದಿನಕ್ಕೆ ಒಂದು ಸಿಲಿಂಡರ್ ಬುಕ್ ಮಾಡ್ಕೋಬೋದಿತ್ತು. ನೀವು ತಲೆನೇ ಕೆಡಿಸ್ಕೊಳ್ತಿರಲಿಲ್ಲ. 15 ದಿನ ಅಲ್ಲ, ಒಂದು ತಿಂಗಳಾದರೂ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಹಂಗಲ್ಲ. ಮನೆಗೆ ಬಂದು ಗ್ಯಾಸ್ ಏಜೆನ್ಸಿಯವರು ಡೆಲಿವರಿ ಮಾಡಿದ್ರು ಅಂದ್ಕೊಳ್ಳಿ ಸಿಲಿಂಡರ್ನ, ನಾಳೆ ಇನ್ನೊಂದು ಬುಕ್ ಮಾಡ್ಕೊಳಕ್ಕೆ ನೋಡ್ತೀರಿ, ಅಂದರೆ ಸ್ಟಾಕ್ ಇಟ್ಕೊಳ್ಳೋಕ್ಕೆ ಅಂತ. ಸೊ ಇದಕ್ಕೆ ಕೃತಕ ಅಭಾವ ಅನ್ನೋದು. ನಮಗೆ ನಾವೇ ಸಮಸ್ಯೆನ ತಂದುಟ್ಕೊಳ್ತಾ ಇದ್ದೀವಿ. ನಮ್ಮನ್ನು ನಾವು ನೋಡ್ಕೊಬಿಟ್ರೆ ಉಳ್ದವ್ರದ್ದು ಹೆಂಗಾದರೂ ಆಗಲಿ ಅಂದರೆ ಸಮಸ್ಯೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ಗೂ ಆ ಅಭಾವ ಬರುತ್ತೆ. ನೋಡ್ತಾ ಇರಿ ಹಿಂಗೆ ಮಾಡಿದ್ರೆ ನಾವು.